ಓಕೆ, ಪ್ರತ್ಯೇಕ ರಾಜ್ಯದ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ನಾಗನಗೌಡ ಪಾಟೀಲ್, ಖಾಸಗಿ HR ಮುಖ್ಯಸ್ಥರು, ಮೂಲತಃ ಗದಗ್ನಿಂದ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇಡ, ಪ್ರತ್ಯೇಕ ಹೋರಾಟವನ್ನು ಬೇಡ, ನಮ್ಮ ರಾಜ್ಯ, ನಮ್ಮ ನೆಲ ಜಲ ಭಾಷೆ ಅಂತ ಬಂದಾಗ ನಾವು ಒಟ್ಟಿಗೆ ಹೋರಾಟ ಮಾಡ್ತೀವಿ, ನಾವೀಗ ಸರ್ಕಾರದ ಮೇಲೆ ಒತ್ತಡ ಹಾಕೋಣ, ನಮಗೆ ಅಭಿವೃದ್ಧಿ ಯೋಜನೆಗಳ ಬೇಕು ಅಂತ. ಸೊ ಎಲ್ಲೋ ಒಂದ್ ಕಡೆ ಇದನ್ನ ನೋಡಿದಾಗ ಇದು ಒಂದು ಒಳ್ಳೆಯ ನಡೆ. ಜೊತೆಗೆ ಕುಮಾರಸ್ವಾಮಿ ಅವರು ಈಗ 15 ದಿನ ಸಮಯವನ್ನ ತೆಗೆದುಕೊಂಡಿದ್ದಾರೆ ನಿಮ್ಮ ಭರವಸೆಗಳನ್ನ ಈಡೇರಿಸ್ತೀನಿ ಅಂತ. ಆ 15 ದಿನ ಸಾಕಾಗತ್ತಾ? ನಿಜಕ್ಕೂ ಭರವಸೆನ ಈಡೇರಿಸ್ತಾರ? ಫಸ್ಟ್ ಆಫ್ ಆಲ್ ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ಈಗ ಈ ಕೂಗು ಏನಿದೆ, ಉತ್ತರ ಕರ್ನಾಟಕವನ್ನು ಬೇರೆ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು, ಐ ಥಿಂಕ್ ನನ್ನ ಪ್ರಕಾರ ಅದನ್ನು ಮಾಡಬಾರ್ದು. ಒಂದು ಎರಡನೇದು, ಯಾಕೆ ಈ ಕೂಗು ಬರ್ತಾ ಇದೆ ಅಂತಕ್ಕಂಥ ಒಂದು ವಿಷಯವನ್ನು ನಾವು ಕೂಲಂಕಷವಾಗಿ ವಿಶ್ಲೇಷಿಸಿದಾಗ ನಮಗೆ ಅರ್ಥ ಆಗೋದು ಏನು ಆಗ್ತಾ ಇದೆ ನಾರ್ತ್ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ 60 ವರ್ಷಗಳಿಂದ ಏನು ಆಗಿದೆ, ಏನು ಆಗಬೇಕಾಗಿತ್ತು, ಏನು ಆಗಿಲ್ಲ ಅಂತಕ್ಕಂಥ ಒಂದು ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ಮುಖ್ಯಮಂತ್ರಿಗಳಿಗೆ ಡೆಫಿನೆಟ್ಲಿ ಅದು ಅರಿವಾಗುತ್ತೆ. 15 ದಿನಗಳು ಸಾಕಾಗೋದಿಲ್ಲ. ಈ ರಾಜ್ಯವನ್ನು ಕಟ್ಟಿ ಬೆಳೆಸಿರೋದು 60 ವರ್ಷಗಳು ಆಗಿದೆ. ಬಟ್ 15 ದಿನ ಅನ್ಕೊಳ್ಳೋ ಬದಲು ಅವರು ಒಂದು ಕರ್ತವ್ಯವನ್ನು ಮಾಡಿ, ಒಂದು ಪ್ಲಾನನ್ನು ಮಾಡಿ, ಉತ್ತರ ಕರ್ನಾಟಕ ನಾರ್ತ್ ಕರ್ನಾಟಕ ಡೆವಲಪ್ಮೆಂಟ್ ಅಜೆಂಡಾವನ್ನು ಮಾಡಿಕೊಂಡು ಒಂದು ಕಮಿಟಿಯನ್ನು ಮಾಡಿ ನಾವೆಲ್ಲರೂ ಸೇರಿ ಮಾಡೋಣ, ಬದುಕೋಣ ಕೂಡಿ, ಡಿವೈಡ್ ಬೇಡ ಅಂತ ನಾನು ಹೇಳೋದು. ಸೊ ಯಾಕೆ ಇದು ಬರ್ತಾ ಇದೆ ಅಂದರೆ ತುಂಬ ಆ್ಯಕ್ಚುಲಿ ಸಮಸ್ಯೆಗಳಿದೆ ಈ ಉತ್ತರ ಕರ್ನಾಟಕದಲ್ಲಿ. ನೀವು ಹೋಗಿ ನೋಡಿದಾಗ, ನಮ್ಮ ಹಳ್ಳಿಗಳನ್ನು ನೋಡಿದಾಗ ಅರ್ಥ ಆಗುತ್ತೆ ಎಷ್ಟು ತೊಂದರೆಗಳಿದೆ ನಮ್ಮಲ್ಲಿ. ಖಂಡಿತ ಸರ್, ನಿಜ, ಅದನ್ನ ಹೋಗ್ತೀವಿ. ರೈತರಾಗಿರ್ಬೋದು ಅಥವಾ ಅಲ್ಲಿರೋ ಮಹಿಳೆಯರಿಗಾಗಿರ್ಬೋದು, ಇವತ್ತಿಗೂ ಕೂಡ ಶೌಚಾಲಯಗಳಿಲ್ಲದೆ ಎಷ್ಟು ಜನ ಪರದಾಡ್ತಾ ಇದ್ದಾರೆ. ಇನ್ನು ಏನೇ ಯೋಜನೆಗಳು ಬಂದ್ರು ಕೂಡ ಬೆಂಗಳೂರಿಗೆ ಅಂದ್ರೆ ಇಲ್ಲಿ ಹಳೆ ಬಸ್ಗಳನ್ನ ತಗೊಂಡೋಗಿ ಅಲ್ಲಿ ಹಾಕೋದು, ಇದೇ ರೀತಿ ಸಾಕಷ್ಟು ಮೋಸ ಆಗಿದೆ ಉತ್ತರ ಕರ್ನಾಟಕ ಜನತೆಗೆ. ಬಟ್ ಆದ್ರೆ ಕುಮಾರಸ್ವಾಮಿ ಅವರು ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿ ಜನಗಳಿಗೆ ಅವರ ಮೇಲೆ ಭರವಸೆ ಹೆಚ್ಚಾಗಿದೆ. ಈ ಹಿಂದೆ ಬರೀ ಬಿಜೆಪಿ ಇದ್ರು, ಕಾಂಗ್ರೆಸ್ ಇದ್ರು, ಅನೇಕ ಮುಖ್ಯಮಂತ್ರಿಗಳನ್ನ ಕೊಟ್ಟಿದೆ ಉತ್ತರ ಕರ್ನಾಟಕ. ಆಗಿಂದ ನಿಜಲಿಂಗಪ್ಪ ಆಗಿರಬಹುದು, ರಾಮಕೃಷ್ಣ ಹೆಗಡೆ, ಬಸವರಾಜ ಹೊರಟ್ಟಿ, ಅನೇಕರು, ಜಗದೀಶ್ ಶೆಟ್ಟರ್, ಎಲ್ಲರೂ ಬಂದು ಹೋದ್ರು. ಆದ್ರೆ ಯಾರು ಇಲ್ಲಿವರೆಗೂ ಏನೂ ಮಾಡಿಲ್ಲ. ಆದ್ರೆ ಕುಮಾರಸ್ವಾಮಿ ಅವ್ರಿಗೆ ಎಲ್ಲೋ ಒಂದ್ ಕಡೆ 15 ದಿನ ಸಮಯ ಸಾಕಾಗಲ್ಲ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಅಭಿವೃದ್ಧಿ ಯೋಜನೆಗಳು ಸಾಕಷ್ಟಿದೆ ಮಾಡಬೇಕಾಗಿರೋದು ಉತ್ತರ ಕರ್ನಾಟಕದಲ್ಲಿ, ಅದು ಅಷ್ಟು ಬೇಗ ಸುಲಭ ಅಂತ ಅಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಅಟ್ಲೀಸ್ಟ್ ಇದ್ರ ಬಗ್ಗೆ ಒಂದು ಭರವಸೆ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಜನರಿಗೆ ಸ್ವಲ್ಪ ತಾಳ್ಮೆ ಇರಬೇಕಾಗುತ್ತೆ. ಈಗ ಅಫ್ಕೋರ್ಸ್ ತುಂಬಾ ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ ನಮ್ಮ ರೈತರು. ಇನ್ನೂ ಮಹಾದಾಯಿ ವಿಚಾರವಾಗಿ ಕೂಡ ಇನ್ನೂ ಬಗೆಹರಿದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಒಂದು ಭರವಸೆ ನಿಟ್ಟಿನಲ್ಲಿ ಬಂದ್ ಮಾಡ್ತೀವಿ, ಇವತ್ತು ಆಗಸ್ಟ್ 2ನೇ ತಾರೀಕು ಸಖತ್ ಬಂದ್ ಮಾಡ್ತೀವಿ, ಸಖತ್ ಗಲಾಟೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರು. ಎಲ್ಲೋ ಒಂದ್ ಕಡೆ ನಿನ್ನೆ ಸಂಜೆಯಿಂದ ಚಿತ್ರಣವೇ ಬದಲಾಗಿದೆ ಅಂತ. ಸೊ ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಯಾಕಂದ್ರೆ ಬಂದ್ನೇ ಬೆಂಬಲ ವಾಪಸ್ ತಗೊಂಡಿದ್ದಾರೆ. ಈಗ ನೋಡಿ, ನಾನು ರಾಜಕೀಯವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ನಾನು ಯಾವುದೇ ಪಕ್ಷಕ್ಕೆ ಸೀಮಿತ ವ್ಯಕ್ತಿ ಅಲ್ಲ. ಹೌದು. ಏನಂದ್ರೆ ನಾನು ಒಬ್ಬ ಸಾಮಾನ್ಯ ಉತ್ತರ ಕರ್ನಾಟಕದ ಪ್ರಜೆ. ನಮ್ಮ ಅಳಿಲು ಇಷ್ಟೇ, ಮುಖ್ಯಮಂತ್ರಿಗಳಲ್ಲಿ ಬೇರೆ ಯಾರೇ ಇರ್ಬೋದು, ನಮ್ಮ ರಾಜ್ಯವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ತಮ್ಮಲ್ಲಿ ಏನು ಪ್ಲಾನ್ ಇದೆ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಏನು ಮಾಡಿದ್ದೀರಾ? ಎಷ್ಟೋ ಜನರು ಆರಿಸಿ ಬಂದಿದ್ದಾರೆ, MLAಗಳಿದ್ದಾರೆ, MP ಗಳಿದ್ದಾರೆ. ಏನು ಮಾಡಿದ್ದೀರಿ? ಕರ್ನಾಟಕ ಅಂದ್ರೆ ಬೆಂಗಳೂರು ಒಂದೇನಾ? ಕರ್ನಾಟಕಕ್ಕೆ ಬೆಂಗಳೂರು ಬಿಟ್ಟರೆ ಬೇರೆ ಏನಿಲ್ವಾ? ಈಗ 10 ವರ್ಷದಲ್ಲಿ ನೋಡಿ ಎಷ್ಟು ಇಂಡಸ್ಟ್ರಿಗಳು ಬಂದಿದೆ. ಎಲ್ಲಿ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಆಗಿದೆ? ಉತ್ತರ ಕರ್ನಾಟಕದಲ್ಲಿ ಏನು ಮಾಡಿದ್ದೀವಿ? ಉತ್ತರ ಕರ್ನಾಟಕಕ್ಕೆ ಏನು ಒಂದು ಕೊಡುಗೆಯನ್ನು ಕೊಟ್ಟಿದ್ದೀವಿ? ಏನು ಉತ್ತರ ಕರ್ನಾಟಕವನ್ನು ಕಂಪ್ಲೀಟ್ಲಿ ನಾವು ಇಗ್ನೋರ್ ಮಾಡಿದ್ದೀವಾ? ಉತ್ತರ ಕರ್ನಾಟಕದಲ್ಲಿ ಜನರೇ ಇಲ್ವಾ? ಉತ್ತರ ಕರ್ನಾಟಕದಲ್ಲಿ ಸಂಪತ್ತುಗಳೇ ಇಲ್ವಾ? Look at what we are contributing to this. ಹೌದು, ನಿಮ್ಗೆ ರಾಜಕೀಯ ಇಷ್ಟ ಇಲ್ಲ, ಆದ್ರೆ ಇದು ರಾಜಕೀಯರ ಹೋರಾಟ. ಇದು ರಾಜಕೀಯದಿಂದ ನಮ್ಮ ರಾಜ್ಯವನ್ನ ಒಡೆಯಕ್ಕೆ ಹೋಗ್ತಾ ಇದ್ದಾರೆ ರಾಜಕಾರಣಿಗಳು. ಸೊ ಇದ್ರ ಬಗ್ಗೆ ನಾನು ನಿಮ್ಮಿಂದ ಚರ್ಚೆ ಮಾಡ್ತೀನಿ ಸರ್. ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರ, ಕಾರ್ಯಕ್ರಮ ಮುಂದುವರಿದೆ ಒಂದು ಚಿಕ್ಕ ವಿರಾಮದ ನಂತರ.
ಬೆಂಗಳೂರಿನಿಂದ ಬೆಂಬಲವಿಲ್ಲ, ಏಕೀಕರಣದ ನಾಡಲ್ಲಿ ಪ್ರತ್ಯೇಕದ ಮಾತು ಬೇಡ ಅಂತ ಉತ್ತರ ಕರ್ನಾಟಕ ಅನ್ಯಾಯವಾಗಿರುವುದು ನಿಜ. ಹಾಗಂತ ಪ್ರತ್ಯೇಕ ರಾಜ್ಯದ ಕೂಗು ಸಮಂಜಸವಲ್ಲ ಅಂತ ಕೂಡ ಹೇಳಿದ್ದಾರೆ. ಕರ್ನಾಟಕ ಜನಹಿತ ವೇದಿಕೆ ರಾಜ್ಯಾಧ್ಯಕ್ಷ HS ಸೊಂಪೂರು ಹೇಳಿಕೆಯನ್ನ ನೀಡಿದ್ದಾರೆ. ಹೈದರಾಬಾದ್ ಕರ್ನಾಟಕಕ್ಕೆ ನೀಡಿರುವ ವಿಶೇಷ ಸ್ಥಾನಮಾನ ಮುಂಬೈ ಕರ್ನಾಟಕಕ್ಕೂ ನೀಡಿ ಅಂತ ಹೇಳಿಕೆಯನ್ನ ನೀಡಿದ್ದಾರೆ. ಅಭಿವೃದ್ಧಿ ಹಿನ್ನಡೆಯಾದ ಕಾರಣ ಕೆಲವಿಷ್ಟು ಸಂಘಟನೆಯ ನಾಯಕರು ಉತ್ತರ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದರು. ಬಹುಶಃ ಉತ್ತರ ಕರ್ನಾಟಕ ಬಂದ್ ಇವತ್ತ ವಿಫಲವಾಗಿದೆ. ಕಾರಣ ಏಕೆಂತಂದರೆ ಸಂಘಟನಾತ್ಮಕ ಕೊರತೆ ಇದರಲ್ಲಿ ಎದ್ದು ಕಾಣ್ತಿದೆ. ನಾವು ಕೂಡ ಕರ್ನಾಟಕ ಜನಹಿತ ವೇದಿಕೆ ಅಖಂಡ ಕರ್ನಾಟಕ ಒಂದೇ ಇರಬೇಕು ಅಂತ ಹೇಳ್ತೇವೆ. ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕಂತ ಹೇಳ್ತೇವೆ. ಹಾಗೆ ಕರ್ನಾಟಕದಲ್ಲೇ ಆಳಿದಂಥ ಇದುವರೆಗೂ ಸರ್ಕಾರಗಳು ಉತ್ತರ ಕರ್ನಾಟಕವನ್ನು ನಿರ್ಲಕ್ಷ್ಯ ಮಾಡ್ತಾ ಬಂದಿದ್ದೇವೆ. ಉತ್ತರ ಕರ್ನಾಟಕದ ಮುಂಬೈ ಕರ್ನಾಟಕದ ಈ ಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಶೂನ್ಯ. ಇವತ್ತು ಡಾಕ್ಟರ್ ನಂಜುಂಡಪ್ಪ ವರದಿ ಅನುಷ್ಠಾನವನ್ನು ಸಮಗ್ರವಾಗಿ ಯಾವ ಸರ್ಕಾರಗಳು ಕೂಡ ಮಾಡಲಿಲ್ಲ. ಇವತ್ತು ಉತ್ತರ ಕರ್ನಾಟಕ ಜನರ ಅಂತಂದರೆ ಅವರು ಎರಡನೇ ದರ್ಜೆಯ ನಾಗರಿಕರನ್ನಾಗಿ ನೋಡ್ತಕ್ಕಂಥ ಏನು ಸರ್ಕಾರ ಆಳುವಂಥ ಸರ್ಕಾರಗಳಿದೋ ಈ ಕೂಡಲೇ ಕೈ ಬಿಡಬೇಕು. ಇವತ್ತು ಉತ್ತರ ಕರ್ನಾಟಕ ಜನರು ಶಟಗೊಳ್ತಾರಂತಕ್ಕಂಥ ಕಾರಣ ಇವತ್ತೇನು ಬೇಡಿ. ಓಕೆ ಸರ್, ನೀವು ಕೂಡ ಮೂಲತಃ ಗದಗ್ನವರು. ನೋಡಿ, ಗದಗದಲ್ಲೂ ಹೇಳ್ತಿದ್ದಾರೆ ಪ್ರತ್ಯೇಕ ರಾಜ್ಯ ಬೇಡ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಣ, ಸರ್ಕಾರ ಮೇಲೆ ಒತ್ತಡ ತರೋಣ, ಯಾಕಂದ್ರೆ ಈ ಹಿಂದೆ ಕೂಡ ಸಾಕಷ್ಟು ಅನ್ಯಾಯ ಆಗಿದೆ ಅಂತ. ಅದು ನಿಜ, ಅದು ಇಡೀ ಕರ್ನಾಟಕ ಜನತೆ ಒಪ್ಕೊಳ್ಳುತ್ತೆ. ಸಾಕಷ್ಟು ಮುಖ್ಯಮಂತ್ರಿಗಳು ಬಂದ್ರು, ಈಗ ಸೆಂಟ್ರಲ್ ಕೂಡ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಇದ್ರೂ ಕೂಡ ಏನೂ ಮಾಡಿಲ್ಲ ಉತ್ತರ ಕರ್ನಾಟಕಕ್ಕೆ ಅನ್ನೋ ಅಸಮಾಧಾನ ಅವರಲ್ಲಿ ಇದೆ. ಮುಂದೆ ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ತೀರ್ಮಾನಗಳನ್ನ ತಗೊಳ್ಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ನೀವು ಹೇಳ್ತೀರಾ ಸರ್? ನಾನು ಅದಕ್ಕಿಂತ ಮೊದಲು ಹೇಳಿ ಬಯಸ್ತೇನೆ ಅಂದರೆ, ಈಗ ನೋಡಿ ಉತ್ತರ ಕರ್ನಾಟಕವನ್ನು ಎಷ್ಟು ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಎಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲ ತಾಲೂಕುಗಳು ಗೊತ್ತಾ, ಎಲ್ಲ ಪ್ರತಿಯೊಂದು ತಾಲೂಕಿನ ಹಳ್ಳಿಗಳು ಗೊತ್ತಾ, ಅಲ್ಲಿ ಅವರಾದ್ರೂ ಹೋಗಿ ಏನಾದರೂ ಸಮಾಲೋಚನೆ ಮಾಡಿದ್ದಾರಾ, ಏನಾದರೂ ಕೆಲಸಗಳನ್ನು ಪರಿಷ್ಕರಣೆ ಮಾಡಿದ್ದಾರಾ? ಚುನಾವಣೆ ಬಂದಂತ ಸಮಯದಲ್ಲಿ ಬರ್ತಾರಲ್ಲ, ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ಪ್ರವಾಸ ಮಾಡ್ತಾರಲ್ಲ. That's a very unfortunate situation that we are living in. Everything we are politicizing. It's extremely unfortunate. ಈಗ ತಾಯಿನಾಡು, ನಮ್ಮ ತಾಯಿಯನ್ನ ನಾವು ಬೇರ್ಪಡಿಸ್ಲಿಕ್ಕೆ ಆಗತ್ತಾ? ಖಂಡಿತ ಇಲ್ಲ. ಸೊ ಹೀಗಾಗಿ ಇಂಥ ವಿಚಾರಗಳನ್ನ ಕೈಬಿಟ್ಟು ಅಭಿವೃದ್ಧಿ ಕಡೆ ನಾವು ಮನಸ್ಸು ಮಾಡೋದು ಒಳ್ಳೆಯ ವಿಚಾರ. ಎಲ್ಲ ಪೊಲಿಟಿಕಲ್ ಈಗ ನಮ್ಮ ರಾಜ್ಯದಲ್ಲಿ ಏನು ಬೇಕಾಗಿರೋದು ಅಂದರೆ MLAಗಳು, MPಗಳು ಎಲ್ಲ ಯಾರು ಹಿರಿಯರಿದ್ದಾರೆ. What we need is a political will, a mindset to develop North Karnataka. What we need is a mind and a mindset. If you bring both together, I am sure Karnataka will develop. North Karnataka will definitely develop. ಅದು ಇಲ್ಲದೆ ಈಗ ನೋಡಿ, ಪಾರ್ಲಿಮೆಂಟಲ್ಲಿ ಮೊನ್ನೆ ನೀವು ನೋಡಿದ್ರಿ, ತೆಲಂಗಾಣ MLA MPಗಳು, ಆಂಧ್ರ MPಗಳು ಹೇಗೆ ತಮ್ಮ ರಾಜ್ಯಕ್ಕೋಸ್ಕರ ಹೇಗೆ ಅವರು ಒಂದು ಪ್ರಯತ್ನವನ್ನು ಮಾಡಿದರು. ಎಲ್ಲಿದ್ದಾರೆ ನಮ್ಮ ರಾಜಕಾರಣಿಗಳು? ಎಲ್ಲಿ ಮಾತಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಬಗ್ಗೆ? ಮಾತಾಡಬೇಕಾ? ನಾವು ಇನ್ನು ಏನನ್ನ ಕೇಳಬೇಕು, ಇನ್ನೇನನ್ನ ಬಯಸಬೇಕು ನಾವು? ಈಗ ನಾವೆಲ್ಲರೂ ನೋಡಿ, ಪ್ರತಿ ಬಾರಿ ಬಜೆಟ್ ಮಂಡಿಸಿದಾಗ ಘೋಷಣೆ ಮಾಡ್ತಾರೆ, ಹಣವನ್ನ ಬಿಡುಗಡೆ ಮಾಡ್ತಾರೆ, ಸುಮಾರು ಕೋಟಿ ಗಟ್ಟಲೆ ಹಿಂಗ ಅಭಿವೃದ್ಧಿಗೆ ನಾವು ಖರ್ಚು ಮಾಡಿದೀವಿ ಅಂತ ಹೇಳ್ತಾರೆ. ಆದ್ರೆ ಆ ಅಭಿವೃದ್ಧಿ ಎಲ್ಲಿ ಕಾಣ್ತಾ ಇದೆ? ಅಭಿವೃದ್ಧಿ ಅಂದ್ರೆ ಏನು? ಹಣವನ್ನ ಖರ್ಚು ಮಾಡೋದು ಅಂತಾನ? ಆ ಹಣವನ್ನ ಖರ್ಚು ಮಾಡಿರೋದಕ್ಕೆ ಲೆಕ್ಕ ಕೊಡ್ತಾರೆ, ಏನೇನು ಖರ್ಚು ಮಾಡಿದ್ದಾರೆ ಅಂತ ನಮ್ಮ ರಾಜಕಾರಣಿಗಳು? ಈಗ ದಟ್ಸ್ ಅ ಗುಡ್ ಕ್ವೆಶ್ಚನ್ ಆಕ್ಚುಲಿ. ಸಿ, ನಮ್ಮಲ್ಲಿ ಜನರಿಗೆ ಯಾರಿಗೂ ಅಕೌಂಟಬಿಲಿಟಿ ಇಲ್ಲದಂಗೆ ಆಗ್ಬಿಟ್ಟಿದೆ. ಈಗ ನಮ್ಮ ರಾಜಕಾರಣಿಗಳಿಗೂ ಪ್ರತಿ ತಿಂಗಳು ಸಂಬಳ ತಗೋತಾರೆ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಬೇಕೋ ಮಾಡಬಾರ್ದು? ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಏನು ನಡೀತಾ ಇದೆ, ಏನು ಆಗ್ತಾ ಇದೆ, ಏನು ಮಾಡಬೇಕು? ಇಲ್ಲಿ ಕರ್ನಾಟಕ ಅಂದರೆ ಬೆಂಗಳೂರಲ್ಲಿ ಬಂದು ಕೂತ್ಕೊಳ್ಳೋದಲ್ಲ. ನೀವು ಸ್ವಲ್ಪ ಕುಲಂಕುಷವಾಗಿ ಪರಿಷ್ಕರಣೆ ಮಾಡಿದಾಗ ಈ ನಮ್ಮ ಎಲ್ಲ ರಾಜಕಾರಣಿಗಳು, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು ಬೆಂಗಳೂರಲ್ಲೇ ಇರ್ತಾರೆ. ಬಿಕಾಸ್ ಪವರ್ ಸೆಂಟರ್ ಇಸ್ ಇನ್ ಬ್ಯಾಂಗ್ಳೂರ್. ನೋಬಡಿ ವಾಂಟ್ಸ್ ಟು ಗೋ ಔಟ್ ಆಫ್ ಬ್ಯಾಂಗ್ಳೂರ್. ಎಲ್ಲರೂ ಬೆಂಗಳೂರಲ್ಲೇ ಇರಬೇಕು. ಈಗ ನೋಡಿ, ಕರ್ನಾಟಕದಲ್ಲಿ ತಾಂತ್ರಿಕ ಶಿಕ್ಷಣ ಬಗ್ಗೆ ಮಾತಾಡೋದಾದ್ರೆ, more than 200 engineering colleges in Karnataka. There are more than 70 colleges only in and around Bangalore. What is the reason? Look at entire North Karnataka. There are only 40 plus colleges. ಎಲ್ಲರೂ ಪ್ರತಿಯೊಬ್ಬರು ತಮ್ಮ ಶೈಕ್ಷಣಿಕ ಮುಗಿದ ಮೇಲೆ ಎಲ್ಲರೂ ಬೆಂಗಳೂರಿಗೆ ಬರ್ತಾರೆ. Bangalore is almost actually is killing every other cities in the state. I'm not saying I'm hating Bangalore,
ಬೆಂಗಳೂರು ತುಂಬಾ ಬೆಳೆದಾಗಿದೆ, ಬೆಂಗಳೂರು ಬೆಳೆದಾಗಿದೆ, ಬೇರೆ ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗ್ಲಿ ಅನ್ನೋದು ನಿಮ್ಮ ಆಶಯ ಕೂಡ. ಓಕೆ ಓಕೆ ಸರ್, ಈಗ ಈ ಪ್ರತ್ಯೇಕ ರಾಜ್ಯ ಆಗಿದ ತಕ್ಷಣ ಅಭಿವೃದ್ಧಿ ಆಗ್ಬಿಡುತ್ತೆ ಅಂತ ಜನ ಅನ್ಕೊಂಡಿದ್ದಾರೆ. ಕೆಲವು ಸಂಘಟನೆಗಳು ಇದಕ್ಕೆ ಒತ್ತಡ ಹಾಕ್ತಾರೆ, ಪ್ರತ್ಯೇಕ ರಾಜ್ಯ ಬೇಕೇ ಬೇಕು, ಪ್ರತ್ಯೇಕ ರಾಜ್ಯ ಬೇಕೇ ಬೇಕು. ಜನ ರಾಜಕಾರಣಿಗಳು ಕುಮ್ಮಕ್ ನೀಡ್ತಾ ಇದ್ದಾರೆ. ಇದು ರಾಜಕಾರಣಿಗಳ ಕುಮ್ಮಕ್ಕಿಂದನೇ ಇದು ಪ್ರತ್ಯೇಕ ರಾಜ್ಯ ಇವಾಗ ಜಾಸ್ತಿ ಆಗಿರೋದು. ಎಲ್ಲೋ ಒಂದ್ ಕಡೆ ಪ್ರತ್ಯೇಕ ರಾಜ್ಯ ಆಗಿದ ತಕ್ಷಣ ಅಭಿವೃದ್ಧಿ ಆಗುತ್ತೆ ಅಂತ ಜನ ಅನ್ಕೊಂಡಿದ್ದಾರೆ. ಅದು ನನ್ನ ಪ್ರಕಾರ ಆ ಥರ ವಿಚಾರ ಮಾಡೋದೇ ತಪ್ಪು. ಯಾಕಂದರೆ ರಾಜ್ಯ ಮಾಡಬೇಕಾದ್ರೆ ತುಂಬ ಸಮಸ್ಯೆಗಳು ಬರುತ್ತೆ. ಒಂದು ವೇಳೆ ಮಾಡಿದಾಗ ನೋಡಿ ಏನಾಗ್ತಾ ಇದೆ ತೆಲಂಗಾಣದಲ್ಲಿ, ಈಗ ಏನಾಗ್ತಾ ಇದೆ ಆಂಧ್ರ ಪ್ರದೇಶದಲ್ಲಿ, ಈಗ ಅವರು ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ರಾಜ್ಯವನ್ನು ಬೇರ್ಪಡಿಸಲಿಕ್ಕೆ ನಾವು ಏಕೀಕರಣ ಮಾಡಲಿಲ್ಲ. ಏನೋ ಒಂದು ಮಹಾನ್ ಮೇಧಾವಿಗಳು, ಬುದ್ಧಿವಂತರು, ಹಿರಿಯರು ಸೇರಿಕೊಂಡು ಕರ್ನಾಟಕವನ್ನು ಮಾಡಿದ್ದಾರೆ, ಏಕೀಕರಣ ಮಾಡಿದ್ದಾರೆ. ಎಲ್ಲರೂ why can't we live in harmony? Why can't we live in an equitable growth state? Why can't we grow everything in an equilateral manner? So look at what is happening in Tamil Nadu. I go to Chennai, ತಮಿಳುನಾಡು ಚೆನ್ನೈಯಿಂದ ಒಂದು 300 ಕಿಲೋಮೀಟರ್ ಸರ್ಕಲ್ನಲ್ಲಿ ಎಲ್ಲ ಕಡೆ ಈಕ್ಯುಲೇಟರ್ ಡೆವಲಪ್ಮೆಂಟ್ ಆಗಿದೆ. ಜನರಿಗೆ ಎಲ್ಲರಿಗೂ ಅವಕಾಶಗಳಿದೆ, ಎಲ್ಲರಿಗೂ ಉದ್ಯೋಗ ಅವಕಾಶಗಳಿದೆ. ಆ ರೀತಿ ಯಾಕೆ ನಾವು ಮಾಡಬಾರ್ದು ಕರ್ನಾಟಕದಲ್ಲಿ? ವೈ ಓನ್ಲಿ ಬ್ಯಾಂಗ್ಳೂರ್? ಹೌದು, ದಟ್ ಈಸ್ ಮೈ ಕ್ವಶನ್. ಸೊ ಪೀಪಲ್ ಹೂ ಆರ್ ಫೈಟಿಂಗ್ ಫಾರ್ ಸಪರೇಟ್ ಸ್ಟೇಟ್, ಮೈ ಓನ್ಲಿ ಹಂಬಲ್ ರಿಕ್ವೆಸ್ಟ್ ಈಸ್, ನಾವು ಶ್ರಮಜೀವಿಗಳು, ನಾವು ಕರ್ಮಜೀವಿಗಳು, ನಾವು ಶಾಂತಿಪ್ರಿಯರು, ನಾವು ಎಲ್ಲವನ್ನ ಬಿಟ್ಟು ನಾವು ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ಮಾಡದೆ, ಜನರಿಗೆ ತೊಂದರೆಗಳನ್ನು ಮಾಡದೆ, ನಮಗೆ ತೊಂದರೆಗಳನ್ನು ಮಾಡಿಕೊಳ್ಳಾರ್ದೆ ಕೂತ್ಕೊಂಡು ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋದು ಒಂದು ಒಳ್ಳೆ ಅಭಿಪ್ರಾಯ. ಎಲ್ಲರೂ ಸೇರಿ ಇದ್ಕೊಂಡೇ ಒಂದು ಸಮಗ್ರ ಕರ್ನಾಟಕವನ್ನು ಬೆಳವಣಿಗೆ ಮಾಡಬೇಕು. ಜನ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಪಾಪ ಜನಗಳಿಗೆ ಈಗ ಅಸಮಾಧಾನ ಯಾಕೆ ಅಂದ್ರೆ, ಹಿಂದೆ ಅನೇಕ ಮಂತ್ರಿಗಳು ಬಂದಿದ್ದಾರೆ, ಇದೇ ತರ ಭರವಸೆ ಕೊಡ್ತಾರೆ ಚುನಾವಣೆಯಲ್ಲಿ, ಇಲ್ಲ ಉತ್ತರ ಕರ್ನಾಟಕನ ಇಂಟರ್ನ್ಯಾಷನಲ್ ಮಾಡ್ತೀವಿ ಅಂತ. ಅದ್ ಎಲ್ಲೋ ಒಂದ್ ಕಡೆ ಭರವಸೆಯಾಗೆ ಉಳಿದಿದೆ, ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ ಅನ್ನೋದು ಜನರ ಅಸಮಾಧಾನ. ಅದು ನಿಜ ಕೂಡ. ಯಾಕೆ ಉದ್ಯೋಗ ಆರಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಬೆಂಗಳೂರಿಗೆ ಯಾಕೆ ಬರ್ತಾರೆ? ಅಲ್ಲೇ ಉದ್ಯೋಗ ಅವಕಾಶವನ್ನ ಸೃಷ್ಟಿ ಮಾಡ್ಬೋದಲ್ವಾ? ಅದಕ್ಕೆ ಈ ರೀತಿ ಸಮಸ್ಯೆಗಳಿಂದ ಅಭಿವೃದ್ಧಿ ಅಂದ್ರೆ ಎಸ್, ನಂಬರ್ 1, ನಂಬರ್ 2 ಯಾವ ರೀತಿ ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದು ಕೂಡ ರಾಜಕಾರಣಿಗಳು ಗೊತ್ತಾಗ್ಬೇಕು. ಸೊ ನಿಮ್ಮ ಪ್ರಕಾರ ಯಾವ್ದೆಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಅಂತ ನೀವು ಬಯಸ್ತೀರಾ ಸರ್? ನೋಡಿ, ಈಗ ಉತ್ತರ ಕರ್ನಾಟಕದಲ್ಲಿ ನಾನು ಐ ಹ್ಯಾವ್ ಅ ಕಂಪ್ಲೀಟ್ ಲಿಸ್ಟ್ ಆಫ್ ಸೊಲ್ಯೂಷನ್ಸ್ ಆಕ್ಚುಲಿ ಫಾರ್ ವಾಟ್ ಕ್ಯಾನ್ ಬಿ ಡನ್ ಫಾರ್ ನಾರ್ತ್ ಕರ್ನಾಟಕ. ಉತ್ತರ ಕರ್ನಾಟಕದಲ್ಲಿ ಶೈಕ್ಷಣಿಕ ರಂಗದಲ್ಲಿ ನಾವೇನು ಹಿಂದಿಲ್ಲ, ಅಗ್ರಿಕಲ್ಚರಲ್ಲಿ ನಾವೇನು ಹಿಂದಿಲ್ಲ, ಆಮೇಲೆ ಬೇರೆ ಯಾವುದೇ ಸಾಂಸ್ಕೃತಿಕ ವಿಭಾಗದಲ್ಲಿ ನಾವು ಹಿಂದಿಲ್ಲ. ಅದು ಎಲ್ಲವನ್ನ ಸೇರಿಸ್ಕೊಂಡು ವಾಟ್ ವಿ ನೀಡ್ ಟು ಡೂ ಈಸ್ ಇಮ್ಮಿಡಿಯೇಟ್ಲಿ, ನನ್ನ ಪ್ರಕಾರ, ಒಂದು ಕ್ರಿಯೇಟ್ ಅ ಹೈ ಲೆವೆಲ್ ಕಮಿಟಿ ಆಫ್ ಇಂಟೆಲೆಕ್ಚುಯಲ್ಸ್ ಹೂ ವಿಲ್ ಫೋಕಸ್ ಆನ್ ಲುಕಿಂಗ್ ಎಟ್ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ನಾರ್ತ್ ಕರ್ನಾಟಕ. ಸೆಕೆಂಡ್, I encourage the government to form North Karnataka Development Fund, keep separate budget for it, review it separately, timely and regularly to make sure all the projects are running successfully and make sure those are going to completion. ಈಗ ಮೊನ್ನೆ ಒಂದಿನ ಪೇಪರ್ ಓದ್ತಾ ಇದ್ದೆ ನಾವು, ಕೃಷ್ಣಾ ನದಿ ಯೋಜನೆ ಬೆಂಗಳೂರು ದುಡ್ಡು ಇಲ್ಲದೇನೆ ಆಗಿದೆಯಾ, ನಿಮ್ಮಿಂದ ಮಾಡ್ಲಿಕ್ಕೆ ಆಗುತ್ತಾ ಅಂತ ಮಾತುಗಳನ್ನು ಮಾಡದೆ ಎಲ್ಲವನ್ನ ಸೇರಿಸ್ಕೊಂಡು ಒಂದು ಕೂಡಿಸ್ಕೊಂಡು ಒಂದು ಒಳ್ಳೆ ಪ್ಲಾನ್ ಮಾಡಿ ನಾರ್ತ್ ಕರ್ನಾಟಕದಲ್ಲಿ ಯಾಕೆ SEZ ಮಾಡಬಾರ್ದು ನಾವು? There are so many special economic zones here. Why can't we move all the new industrial approvals outside Bangalore? Bangalore ಇಂದ ಏನೇ ಮುಂದೆ ನಾಳೆಯಿಂದನೇ ಯಾವುದೇ ಇಂಡಸ್ಟ್ರಿಗಳನ್ನು ಅಪ್ರೂವ್ ಮಾಡಂಗಿದ್ರೆ ಹೊರಗಡೆ ಮಾಡಿ, ಬೆಂಗಳೂರಲ್ಲಿ ಮಾಡಬೇಡಿ. ಓಕೆ ಸರ್, ಮುಂದೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ. ಬಾಗಲಕೋಟೆಯಲ್ಲಿ ಪ್ರತ್ಯೇಕ ಬಂದ್ಗೆ ಯಾವುದೇ ರೀತಿ ಬೆಂಬಲವನ್ನ ನೀಡಿಲ್ಲ. ಬಂದ್ನಿಂದ ಪ್ರಮುಖ ಸಂಘಟನೆಗಳು ಹಿಂದೆ ಸರಿದಿವೆ. ಎಸ್, ಬಾಗಲಕೋಟೆಯಲ್ಲೂ ಕೂಡ ಬಂದ್ಗೆ ಯಾವುದೇ ರೀತಿ ಪ್ರತ್ಯೇಕವಾಗಿ ಬೆಂಬಲವನ್ನ ನೀಡಿಲ್ಲ. ಬಂದ್ನಿಂದ ಪ್ರಮುಖ ಸಂಘಟನೆಗಳು ಹಿಂದೆ ಸರಿದಿದೆ. ನಿನ್ನೆ ಸುಮಾರು 25 ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಸಂಜೆ ನಂತರ ಸಂಪೂರ್ಣವಾಗಿ ಚಿತ್ರಣವೇ ಬದಲಾಯಿತು. ಯಾರು ಕೂಡ ಇವತ್ತು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ, ಬದಲಾಗಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತ್ಯೇಕ ರಾಜ್ಯ ಹೋರಾಟಕ್ಕೆ ಯಾವುದೇ ರೀತಿ ಬೆಂಬಲವನ್ನ ನೀಡಿಲ್ಲ. ಬಂದ್ ಹಿಂದೆ ಉತ್ತರ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ಕೂಡ ಹಿಂದೆ ಸರಿದಿದೆ. ಬೆಳಗ್ಗೆ 10 ಗಂಟೆಗೆ ಉತ್ತರ ಕರ್ನಾಟಕ ರೈತರ ಸಂಘದಿಂದ ಸಾಂಕೇತಿಕ ಪ್ರತಿಭಟನೆಗಾಗಿ ಶುರುವಾಗಿದೆ. ಎಂದಿನಂತೆ ಬಸ್ ಆಟೋ ಸಂಚಾರ ಕೂಡ ಆರಂಭವಾಗಿದೆ. ಜನಜೀವನ ಯಥಾಸ್ಥಿತಿ ನಡೀತಾ ಇದೆ. ಓಕೆ, ಇನ್ನು ಬಾಗಲಕೋಟೆಯಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋದ್ರ ಬಗ್ಗೆ ನನ್ನ ಕೊಲೀಗ ವಾಕ್ ಥ್ರೂ ನಡೆಸಿದ್ದಾರೆ, ಬನ್ನಿ ನೋಡೋಣ.
ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿ ಇವತ್ತು ನಡೀತಾ ಇರುವಂತಹ ಬಂದ್ ಕರೆ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾನೆ ಹೇಳ್ಬೋದು. ನಾವೀಗ ಬಾಗಲಕೋಟೆ ಜಿಲ್ಲೆಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಎಂದಿನಂತೆ ಬಸ್ಗಳು ಇವತ್ತು ರಸ್ತೆಗಿಳಿದಾಗಿರ್ತಕ್ಕಂಥದ್ದು ನಮಗೆ ಇಲ್ಲಿ ಕಾಣ್ತೈತೆ. ಜೊತೆಗೆ ಏನಂತಂದ್ರೆ ಶಾಲಾ ಕಾಲೇಜುಗಳಾಗಿರ್ಬೋದು ಮತ್ತು ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ಯಾವುದೇ ರೀತಿಯ ಬಂದ್ಗೆ ಇಲ್ಲಿ ಬೆಂಬಲವನ್ನು ಸೂಚಿಸಿಲ್ಲ. ಜೊತೆಗೆ ಎಂದಿನಂತೆ ಎಲ್ಲವೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ನಿನ್ನೆ ಅಷ್ಟೇನು ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿದಂಥ ಸಂಘಟನೆಗಳು ನಿನ್ನೆ ಸಂಜೆ ಬಂದ್ಗೆ ನೀಡಿರುವಂಥ ಬೆಂಬಲವನ್ನು ವಾಪಸ್ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಏನಂತಂದ್ರೆ ಇನ್ನು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವಂತಹ ಚಿಂತನೆಯಲ್ಲಿರುವಂತಹ ಸಂಘಟನೆಗಳು ಇನ್ನು 10 ಗಂಟೆ ನಂತರ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿ ಒಂದು ಸಾಂಕೇತಿಕವಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿಗಾಗಿ ಮಾತ್ರ ಒಂದು ಬೆಂಬಲವನ್ನು ಸೂಚಿಸುವ ಸಾಧ್ಯತೆಗಳಿವೆ. ಇನ್ನು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯಕ್ಕಾಗಿ ಉತ್ತರ ಕರ್ನಾಟಕದಲ್ಲೇ ಒಂದು ಪರ ವಿರೋಧವಾದಂತಹ ವಿಚಾರಗಳಿದ್ದು ಈ ಒಂದು ವಿಚಾರಕ್ಕೆ ಉತ್ತರ ಕರ್ನಾಟಕದಂತ ಇರುವಂತಹ ಯಾವುದೇ ಸಂಘಟನೆಗಳು ಬೆಂಬಲವನ್ನು ನೀಡಿಲ್ಲ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಮಂಜುನಾಥ್ ತಳವಾರ್, TV5 ಬಾಗಲಕೋಟೆ. ಉತ್ತರ ಕರ್ನಾಟಕ ಪ್ರತ್ಯೇಕ ವಿಚಾರವಾಗಿ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ನೀಡಿಲ್ಲ. ಆದರೆ ಪ್ರತಿಭಟನೆಗಳನ್ನ ನಡೆಸುತ್ತಿದೆ. ಜಿಲ್ಲಾಧಿಕಾರಿಗಳು ಎದುರು ಕೂತು ಮನವಿಯನ್ನ ಸಲ್ಲಿಸಿದ್ದಾರೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಇನ್ನಷ್ಟು ಕೊಡ್ತೀವಿ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಸರ್, ನಾವು ನೋಡ್ತಾ ಇದ್ದೀವಿ ಈಗ ಬಾಗಲಕೋಟೆಯಲ್ಲೂ ಕೂಡ ಅದೇ ಚಿತ್ರಣ. ಅಂದ್ರೆ ಬಂದ್ಗೆ ಯಾವ ರೀತಿ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ, ಪ್ರತ್ಯೇಕ ರಾಜ್ಯ ಬೇಡ, ಆದ್ರೂ ಕೂಡ ಜನರ ತಾಳ್ಮೆಯನ್ನ ಮೆಚ್ಚಬೇಕು. ಇಷ್ಟು ವರ್ಷಗಳ ಕಾಲ ಕಾದಿದ್ದಾರೆ ಅಭಿವೃದ್ಧಿಗೋಸ್ಕರ, ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೂ ಕೂಡ ಇನ್ನೂ ಸಮಯವನ್ನ ಕೊಟ್ಟಿದೆ ಮೈತ್ರಿ ಸರ್ಕಾರಕ್ಕೆ. ಏನ್ ಹೇಳ್ತೀರಾ ಸರ್? ಈಗ ಉತ್ತರ ಕರ್ನಾಟಕ ಜನರು ತುಂಬಾ ಶಾಂತಿ ಪ್ರಿಯರು, ಆಮೇಲೆ ತಾಳ್ಮೆ ತುಂಬಾ ಜಾಸ್ತಿ ನಮಗೆ. ಅದಕ್ಕೆ 60 ವರ್ಷ ಕಾದಿದ್ದೀವಿ, ಇನ್ನೂ ಕಾಯ್ತೀವಿ. ಬಟ್ ಏನಂದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷಿಸಬಾರದು ಅಂತ ನನ್ನ ಒಂದು ವಿನಂತಿ. ಓಕೆ, ಈ ಹಿಂದೆ ಬರೀ ಬಿಜೆಪಿ ಕರ್ನಾಟಕ ಆಡಳಿತವನ್ನ ನಡೆಸ್ತಾ ಇತ್ತು, ಆದ್ರೆ ಈಗ ಮೊದಲನೇ ಬಾರಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಅವ್ರ ಬಗ್ಗೆ ನಿಮಗೆ ಭರವಸೆ ಏನು? ನಿಮ್ಮ ಪ್ರಕಾರ ಅವರು ಮಾಡ್ತಾರೆ ಅಂತ ಅನ್ಸುತ್ತಾ ಏನು? ನೋಡಿ, ಇದು ರಾಜಕೀಯ ವಿಚಾರ. ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು, ಅವರು ಸರ್ವಾಂಗೀಣ ಸಮಗ್ರ ಅಭಿವೃದ್ಧಿ ಅವರ ಧ್ಯೇಯ ಆಗಬೇಕು, ಅವರ ಕರ್ತವ್ಯ ಆಗಬೇಕು. ಅದನ್ನು ಅವರು ನಿರ್ವಹಿಸಬೇಕು ಅಂತ ನನ್ನ ಕಳಕಳಿಯ ಮನವಿ. ಓಕೆ ಸರ್, ಈಗ ಅಲ್ಲಿನ ಭಾಗದ ರೈತರು ಏನಂತ ಹೇಳೋದು ಅಂದ್ರೆ ಸಾಲ ಮನ್ನಾ ಮಾಡಿದ್ದಾರೆ. ಸಾಲ ಮನ್ನಾ ಮಾಡಿದ್ರು ಕೂಡ ರೈತರಿಗೆ ಕೆಲವೊಂದು ನೀರಿನ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಿದೆ ಅಂತ. ಒಂದು ಮಹಾದಾಯಿ ಹೋರಾಟ ಓಡುತ್ತಾ, ಅದು ಮಹಾದಾಯಿ ವಿಚಾರವಾಗಿ ಇನ್ನೂ ಕೂಡ ಸಮಸ್ಯೆಗಳು ಬಗೆಹರಿದಿಲ್ಲ, ಬಗೆಹರ ಲಕ್ಷಣಗಳು ಕಾಣ್ತಾ ಇಲ್ಲ. ಅದೆಲ್ಲೋ ಒಂದ್ ಕಡೆ ಜನ ಅದ್ರ ಬಗ್ಗೆ ಭರವಸೆನೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಮೇನ್ ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ಬರಡನಾಡು. ಅಲ್ಲಿ ಬರಗಾಲ ಶುರುವಾಯಿತು ಅಂದ್ರೆ ಎಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾರೆ ಅಂತ ನಾವು ದಿನನಿತ್ಯ ಸುದ್ದಿಗಳಲ್ಲಿ ನೋಡ್ತಿರ್ತೀವಿ ಆಗಾಗ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನೀರಾವರಿ ಯೋಜನೆಗಳು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ? ಈಗ ನೋಡಿ, ನಾನು ನನ್ನ ಊರಿನ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಗದಗ ಬಿಟ್ಟು 20 ವರ್ಷ ಆಯ್ತು. 50 ವರ್ಷದಿಂದ ಗದಗಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ಗದಗಿಗೆ ಶಾಶ್ವತವಾದ ಕುಡಿಯುವ ನೀರಿನ ಪರಿಹಾರ ಇಲ್ಲಿವರೆಗೂ ಬಂದಿಲ್ಲ. ತುಂಗಭದ್ರಾ ತರ್ತೀವಿ ಅಂತ ಹೇಳಿದ್ರು, ತುಂಗಭದ್ರಾ ಬರ್ತಾನೆ ಇದೆ. ನಾವು ಕೆಲವೊಂದು ಟೈಮಲ್ಲಿ 1 ತಿಂಗಳಿಗೆ ಒಮ್ಮೆ ನೀರು ಬರ್ತಕ್ಕಂಥ ವಿಚಾರನೂ ಇದೆ, ನಾವು ಅನುಭವಿಸಿದ್ದೀವಿ. ಆದ್ರೆ ಇಲ್ಲಿವರೆಗೆ ಯಾರೋ ಅದೊಂದು ಮನಸ್ಸಿಗೆ ಹಚ್ಕೊಂಡು ಕೆಲಸ ಕಿಲೋಮೀಟರ್ ಗಟ್ಟಲೆ
ಒಂದು ಬಿಂದಿಗೆ ನೀರಿಗೆ ಪಾಪ ಜನ ಎಷ್ಟು ಪರದಾಡ್ತಾರೆ. ನಾನು ಪರ್ಸನಲ್ ಆಗಿ ನಿಂತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಾನು ಚಿಕ್ಕವನಿದ್ದಾಗ ನಾವು ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಕ್ಯೂ ಹಚ್ಚಬೇಕು, 2 ಬಿಂದಿಗೆ ನೀರು ತಗೊಂಡು ಬರಲಿ ಕುಡಿ ನೀರಿಗೆ. ಅದು ಎಂತ ನೀರು, ಎಲ್ಲ ಆಕ್ಚುಲಿ ಹೈ ಕೆಮಿಕಲ್ಸ್. ನೀವು ಹೋಗಿ ಗದಗಲ್ಲಿ ನೋಡಿ, ಎಲ್ಲ ಜನರಿಗೂ ಮೂಳೆಗಳ ಪ್ರಾಬ್ಲಮ್ ಇದೆ, ಜಾಯಿಂಟ್ ಪೇನ್ಸ್ ಇದೆ. ಸೊ ಹಿಂಗಾಗಿ ಎಲ್ಲೋ ಒಂದು ರೀತಿ ನಾವು ಜನರನ್ನ ನಿರ್ಲಕ್ಷಿಸ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅಭಿಪ್ರಾಯ ಬರ್ತಾ ಇದೆ. ಅದಕ್ಕೆ ಫಸ್ಟ್ ಕುಡಿ ನೀರಿನ ವ್ಯವಸ್ಥೆ ಮಾಡಲೇಬೇಕು. ಇದು ಮಹದಾಯಿ ಆಗಿರ್ಬೋದು, ಬೇರೆ ಇನ್ನು ಯಾವುದೇ ವಿಚಾರ ಆಗಿರ್ಬೋದು, ಅವುಗಳನ್ನು ಸಮಗ್ರವಾಗಿ ಪರಿಶೀಲನೆ ಮಾಡಿ. ಈಗ ರಾಜಕೀಯ ಮಾಡಬಾರ್ದು. ಸೆಂಟ್ರಲ್ ಯಾರಿದ್ದಾರೆ, ಸ್ಟೇಟಲ್ಲಿ ಯಾರಿದ್ದಾರೆ, ನಮಗೇನು ಬೇಕು, ಪಕ್ಷ ಭೇದವನ್ನ ಮರೆತು ಎಲ್ಲರೂ ಸೇರ್ಕೊಂಡು ಒಗ್ಗಟ್ಟಾಗಿ ಪ್ರತಿಷ್ಠೆ, ರಾಜಕಾರಣಿಗಳಿಗೆ ಪಕ್ಷದ ಪ್ರತಿಷ್ಠೆ. ಈಗ ಇಬ್ಬಾಗ ಮಾಡ್ತಿರೋದು ಇದು ರಾಜಕೀಯ ಕುಮ್ಮಕ್ಕೆ ಮತ್ತೆ ಒಂದು ಜಾತಿಯ ಲೆಕ್ಕಾಚಾರ ನಡೀತಾ ಇದೆ. ಯಾಕಂದ್ರೆ ಹೆಚ್ಚಾಗಿ ಉತ್ತರ ಕರ್ನಾಟಕದವರು ಅಂದ್ರೆ ಲಿಂಗಾಯತರ ಪ್ರಾಬಲ್ಯ ಹೆಚ್ಚಿದೆ. ಸೊ ಸಹಜವಾಗಿ ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮೇಲೆ ಒಂದು ಒತ್ತಡ ಹಾಕ್ಬಿಟ್ರೆ ನೋ, ಅದಲ್ಲ. ಜನಗಳಿಗೆ ಬೇಕಾಗಿರೋದು ಅಭಿವೃದ್ಧಿ ಮೂಲಕ ಒತ್ತಡ ಹಾಕ್ಬೇಕು. ಅದು ಪ್ರತಿಯೊಬ್ಬರು ಕೇಳೋ ಹಕ್ಕಿದೆ, ಆ ರೀತಿ ಕೇಳ್ಬೋದು. ಅದು ಬದಲಾಗಿ ರಾಜ್ಯವನ್ನೇ ಹೊಡಿಬೇಕು ಅಂದ್ರೆ ರಾಜ್ಯ ಹೊಡೆದ ತಕ್ಷಣ ಅಭಿವೃದ್ಧಿ ಆಗ್ಬಿಡತ್ತಾ? ಅದು ಸಾರ್ವಜನಿಕರು ಕೇಳುವಂತ ಪ್ರಶ್ನೆ ರಾಜಕಾರಣಿಗಳಿಗೆ. ಏನ್ ಹೇಳ್ತೀವಿ? ಈಗ ಆ ವಿಚಾರದಲ್ಲಿ ಬಂದಾಗ ನಾವೆಲ್ಲರೂ ತುಂಬಾ ಜವಾಬ್ದಾರಿಯಿಂದ ಮಾತಾಡಬೇಕು. ಏನೇ ಒಂದು ಪ್ರಸಂಗ ಬಂದರೂ ಸಹ ನಾವು ಏನೋ ಆವೇಶಕ್ಕೆ ಒಳಗಾಗಿ ಆ ಥರ ಮಾತಾಡೋದ್ರಿಂದ ಯಾರಿಗೂ ಒಳ್ಳೇದಾಗಲ್ಲ. ಒಂದು ನಾವು ನಮ್ಮ ಜನರ ಕಣ್ಣಲ್ಲಿ ನಾವು ತುಂಬ ಚಿಕ್ಕವರಾಗ್ಬಿಡ್ತೀವಿ. ಈಗ ಹಿರಿಯರಾಗಿರ್ಬೋದು, ಈಗ ಮುಖ್ಯಮಂತ್ರಿಗಳಾಗಿರ್ಬೋದು, ಬೇರೆ ಯಾವುದೇ ನಾಯಕರಿಗೆ ನಾನು ಹೇಳೋ ಒಂದೇ ಕಳಕಳಿ ಅಂದರೆ ದಯವಿಟ್ಟು ಪ್ರಚೋದನೆ ಮಾಡಬೇಡಿ, ಜನರಿಗೆ ಪ್ರಚೋದಿಸಬೇಡಿ. ಜನರು ಬುದ್ಧಿವಂತರಿದ್ದಾರೆ. ಈಗ ಎಲ್ರಿಗೂ ಅರ್ಥ ಆಗಿಬಿಟ್ಟಿದೆ, ರಾಜಕೀಯ ವ್ಯಕ್ತಿಗಳು ತಮ್ಮ ರಾಜಕೀಯ ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಬಂದುಬಿಟ್ಟಿದೆ. ಜನರೇ ಒಳ್ಳೆ ಬುದ್ಧಿ ಪಾಠ ಕಲಿಸ್ತಾರೆ ಅಂತ ನನ್ನ ಅಭಿಪ್ರಾಯ. ಈ ಜಾತಿ ಮಾಡಬಾರ್ದು. ಈಗ ಅನ್ನೋ ಲಿಂಗಾಯತ ವಿಚಾರ ಬಂದಾಗ ಈಗ ನಾವು ಬಸವಣ್ಣನವರನ್ನ ನಾವು ನಮ್ಮ ಪೊಲಿಟಿಕಲ್ ಗೇನ್ಗಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಆದರೆ ಸರ್ಕಾರದವರು ಈಗ ಅಲ್ಲಮ್ಮ ಪ್ರಭು ಇದ್ದಾರೆ, ಅಕ್ಕ ಮಹಾದೇವಿ ಇದ್ದಾರೆ, ಇನ್ನೂ ಯಾರೋ ಮಹಾನ್ ಹಿರಿಯರಿದ್ದಾರೆ. ಅವರನ್ನು ಒಂದು ಲೆಗಸಿಯನ್ನು ಕಾಪಾಡಲಿಕ್ಕೆ ಏನು ಮಾಡಿದ್ದೀವಿ ನಾವು? ಏನು ಮಾಡ್ಬೋದಾಗಿತ್ತು? ಇದಕ್ಕೂ ರಾಜ್ಯ ಜಾತಿ ಮಾಡಬೇಕಾ? ಇದು ರಾಜ್ಯಕ್ಕೆ ಸಂಬಂಧಪಟ್ಟವರಲ್ವಾ, ಇವರು ದೇಶಕ್ಕೆ ಸಂಬಂಧಪಟ್ಟವರಲ್ವಾ? ಇವ್ರ ಇತಿಹಾಸವನ್ನು ನಾವು ಜಗತ್ತಿಗೆ ತಿಳಿಸಬೇಕು ಅನ್ನೋದು ಜನಸಾಮಾನ್ಯರು ಯೋಚನೆ ಮಾಡೋ ರೀತಿ ರಾಜಕಾರಣಿಗಳು ಯೋಚನೆ ಮಾಡೋ ಅದ್ರ ಬಗ್ಗೆ ನಾನು ನಿಮ್ ಜೊತೆ ಚರ್ಚೆ ಮಾಡ್ತೀನಿ ಸರ್. ಈಗ ರಾಯಚೂರಿಂದ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ, ಅಲ್ಲಿ ಯಾವ ರೀತಿ ಚಿತ್ರಣ ಇದೆ ಮತ್ತು ಜನ ಏನ್ ಹೇಳ್ತಾರೆ, ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕ ಪ್ರತ್ಯೇಕ ರಾಜ್ಯದಿಂದ ಪ್ರಾರಂಭವಾಗಿರ್ತಕ್ಕಂಥ ಕಿಚ್ಚು ಇದೀಗ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಬಂದ್ ಅನ್ನ ಕರೆ ನೀಡಿರ್ತಕ್ಕಂಥ ಉತ್ತರ ಕರ್ನಾಟಕದ, ಮುಂಬೈ ಕರ್ನಾಟಕದ ಏನು ಮುಖಂಡರುಗಳಿದ್ದಾರೆ, ಇವತ್ತು ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ಮಾಡೋದಕ್ಕೆ ಹೊರಟು ಈಗ ಅಭಿವೃದ್ಧಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಬಂದ್ ಅನ್ನ ಹಿಂತೆಗೆದುಕೊಂಡು ಈಗ ಸಾಂಕೇತಿಕ ಧರಣಿ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತೀವಿ ಅನ್ನೋ ಒಂದು ಮಾತನ್ನ ಅಲ್ಲಿನ ಮುಖಂಡರುಗಳು ಹೇಳಿದ್ರು. ಆದ್ರೆ ಇದಕ್ಕೆ ವಿರುದ್ಧವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ಅಲೆ ಎದ್ದಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗ್ಲಿ ಉತ್ತರ ಕರ್ನಾಟಕ ಒಡೆಯೋದಾಗ್ಲಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡೋದಾಗ್ಲಿ, ಯಾವುದಕ್ಕೆ ಆದ್ರೂ ಕೂಡ ಅವರಿಗೆ ನಾವು ಬೆಂಬಲ ನೀಡೋದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿರ್ತಕ್ಕಂಥದ್ದು. ಅದಕ್ಕೆ ಈಗ ನೀವು ನೋಡಬಹುದು, ಇಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಯಥಾ ರೀತಿಯಾಗಿ ನಡೆದಿರ್ತಕ್ಕಂಥದ್ದು. ಯಾವುದೇ ರೀತಿಯಾಗಿ ಜನಜೀವನ ಅಸ್ತವ್ಯಸ್ತವಾಗದೆ ಎಂದಿನಂತೆ ಸಾರ್ವಜನಿಕ ಜೀವನ ಇರಬಹುದು, ಸಾರಿಗೆ ವ್ಯವಸ್ಥೆ ಇರಬಹುದು, ಎಲ್ಲನೂ ಕೂಡ ನಡೆದಿರ್ತಕ್ಕಂಥದ್ದು. ಈಗ ನೋಡಬಹುದು, ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಬಸ್ಗಳು ಕೂಡ ಇಲ್ಲಿ ಏನು ಬಸ್ ನಿಲ್ದಾಣದಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಯಾವುದೇ ರೀತಿಯಾದ ಸ್ಪಂದನೆ ಹೈದರಾಬಾದ್ ಕರ್ನಾಟಕದಿಂದ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾವ ರೀತಿಯಾದ ಪ್ರತಿಭಟನೆ ಮತ್ತು ಧರಣಿಗಳನ್ನ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ನಮ್ಮ ಜೊತೆ ಕೆಲವು ಹೋರಾಟಗಾರರಿದ್ದಾರೆ, ಅವರಿಗೆ ಕೇಳೋಣ. ಸರ್, ಈಗ ಏನು ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಏನು ರಾಯಚೂರು ಜಿಲ್ಲೆಗೆ ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಸಿಗೋದಿಲ್ಲ ಅಂತ ಹೇಳಿದ್ರೆ, ಆದ್ರೆ ನೀವು ಯಾವ ರೀತಿಯಾದ ಒಂದು ಪ್ರತಿಕ್ರಿಯೆಯನ್ನ ಈಗ ನೀಡೋಕೆ ಇಷ್ಟಪಡ್ತೀರಿ? ಈಗ ನೋಡಿ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತೇಳಿ ಏನು ಮುಂಬೈ ಕರ್ನಾಟಕದ ಕೆಲವು ಹೋರಾಟಗಾರರೇನು ಏಕಪಕ್ಷೀಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರಕ್ಕೆ ನಾವು ವಿರುದ್ಧ ಇದೆ. ನಾವು ಯಾವುದೇ ಕಾರಣಕ್ಕೂ ಇವತ್ತು ಬಂದ್ ಅನ್ನ ಘೋಷಣೆ ಮಾಡಲ್ಲ. ಆಮೇಲೆ ಕರ್ನಾಟಕ ಅಖಂಡವಾಗಿರಲಿ, ನಮ್ಮ ಕರ್ನಾಟಕ ಇದು. ಯಾಕೆಂತಂದ್ರೆ ಈ ಕರ್ನಾಟಕನ 2 ಭಾಗ ಮಾಡೋದ್ರಿಂದ ಯಾವುದೇ ಒಂದು ನಮ್ಮ ಬೇಡಿಕೆಗಳು ಈಡೇರೋದಿಲ್ಲ. ಒಂದು ವೇಳೆ ನೀವೇನು ನಿನ್ನೆ ಯೂಟರ್ನ್ ಹೊಡೆದ್ಬಿಟ್ಟು ಅಭಿವೃದ್ಧಿಗಾಗಿ ನಮ್ಮ ಬಂದ್ ಅಂತೇನು ಹೇಳ್ತಾ ಇದ್ರಿ, ಒಂದು ವೇಳೆ ನಿಮ್ಮ ಭಾಗ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಜನಪ್ರತಿನಿಧಿಗಳ ಕೊರಳ ಪಟ್ಟಿಯನ್ನು ಹಿಡಿದುಕೊಂಡು ನೀವು ಅಭಿವೃದ್ಧಿ ಮಾಡಿಸ್ಕೊಳ್ಳಿ ಹೊರತು ಬಂದ್ ಮಾಡುವ ಮೂಲಕ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡಬೇಕಂತ ನಿರ್ಧಾರ ಮಾಡಿದಿರಿ, ಇದು ನಿಮ್ಮ ನಿರ್ಧಾರ ತಪ್ಪಾಗಿದೆ. ಆಮೇಲೆ ನಿಮ್ಮ ಏಕಪಕ್ಷೀಯ ನಿರ್ಧಾರಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕದ ಯಾವುದೇ ಜಿಲ್ಲೆಗಳು ನಿಮಗೆ ಬೆಂಬಲವನ್ನು ಸೂಚಿಸೋದಿಲ್ಲ. ಇದು ಏನು ಈ ಹೋರಾಟಗಾರ ಮಾತಾಗಿರ್ತಕ್ಕಂಥ ಮತ್ತೊಬ್ಬ ಸಂಘಟನೆಕಾರರು ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಕುಮಾರ್ ಅವರು. ಅವ್ರಿಗೂ ಕೇಳೋಣ. ಸರಿಗೆ ಮುಖ್ಯಮಂತ್ರಿಗಳು ಕೆಲ ಮುಂಬೈ ಕರ್ನಾಟಕ ಮುಖಂಡರುಗಳನ್ನ, ನಾಯಕರುಗಳನ್ನ ಕರೆದ್ಬಿಟ್ಟು ಒಂದು ಸಭೆ ಮಾಡಿ ಅವರಿಗೆ 2ನೇ ರಾಜಧಾನಿ ಬೆಳಗಾವಿ ಮಾಡ್ತೀನಿ ಒಂದು ಭರವಸೆನ ಕೊಟ್ಟಿರ್ತಕ್ಕಂಥದ್ದು. ಅದು 15 ದಿನದೊಳಗಾಗಿ ಮಾಡ್ತೀನಿ ಒಂದು ಭರವಸೆನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೀವು ಯಾವ ರೀತಿಯಾಗಿ ಅಂದ್ರೆ ಮಾಡಬೇಕು ಬೇಡ 2ನೇ ರಾಜಧಾನಿಯಾಗಿ ಮಾಡಬಾರ್ದು ಅನ್ನೋದಾದ್ರೆ ಯಾಕೆ?
ನಿಜವಾಗ್ಲೂ ದುರಂತ ಇದು. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತ ಮುಖ್ಯಮಂತ್ರಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಕೆಲವು ಜಿಲ್ಲೆಗಳವರು ಒತ್ತಡಕ್ಕೆ ಅಂದ್ರೆ ಹೋರಾಟಕ್ಕೆ ಒತ್ತಡಕ್ಕೆ ಮಾಡೋದು, ಈ ರೀತಿ ಮಾಡ್ತೀನಿ ಅಂತ ಆತುರ ನಿರ್ಧಾರಗಳನ್ನ ಮಾಡೋದು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಅದು ಕರ್ನಾಟಕದ ಮಧ್ಯಭಾಗದಲ್ಲಿ ಆಗ್ಲಿ, ಅದೇ ಅವ್ರನ್ನ ಯಾವ ರೀತಿ ಕರೆದು ಅವರು ಸಮಾಲೋಚನೆ ನಡೆಸಿದ್ದಾರೆ, ಅದೇ ರೀತಿ ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಇರುವಂತ ಮುಖಂಡರನ್ನು ಕೂಡ ಕರೆದು ಮತ್ತು ರಾಜಕಾರಣಿಗಳ ಮುಖಂಡರನ್ನು ಕೂಡ ಕರೆದು ಅಲ್ಲಿ ಒಂದು ಸರ್ವ ಪಕ್ಷಗಳ ಸಭೆಗಳನ್ನು ಕರೆದು ಅಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೆಸಬೇಕು. ಏಕಪಕ್ಷೀಯವಾಗಿ ಯಾರೋ ಅವರು ಬಂದ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಅದಕ್ಕೆ ಒತ್ತಡಕ್ಕೆ ನಾನು ನಿಮ್ಗೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳೋದು ನಿಜವಾಗ್ಲೂ ದುರಂತ. ಆ ರೀತಿ ಮಾಡೋದ್ರಿಂದ ಕರ್ನಾಟಕ ಒಡೆಯುತ್ತಾಗಲಿ ಒಂದಾಗೋದ್ರಿಂದ. ಓಕೆ ಸರ್, ಈಗ ಬೆಳಗಾವಿಯನ್ನ 2ನೇ ರಾಜಧಾನಿಯಾಗಿ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ಸಹಜವಾಗಿ ಜನರಿಗೆ ಮತ್ತೊಮ್ಮೆ ಕೆರಳಿಸ್ತಾ ಇದೆ. ಅಂದ್ರೆ ಒಂದು ರಾಜ್ಯಕ್ಕೆ ಒಂದು ಮಾಡ್ತಾರೆ, ಇನ್ನೊಂದು ರಾಜ್ಯಕ್ಕೆ ಅಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ ಜನ. ಏನು ಹೇಳ್ತೀರಾ ಸರ್? ಈಗ ಬೆಳಗಾವಿಯಲ್ಲಿ ನಾವು ಸುವರ್ಣಸೌಧ ಕಟ್ಟಿದ್ದೀವಿ, ಸುಮಾರು 400 ಕೋಟಿಯನ್ನು ಅಲ್ಲಿ ಖರ್ಚು ಮಾಡಿದ್ದೀವಿ. ಬೆಳಗಾವಿಯಲ್ಲಿ ಮಾಡ್ತಿರೋ, ದಾವಣಗೆರೆಯಲ್ಲಿ ಮಾಡ್ತಿರೋ, ಬಟ್ ಇನ್ನೆಲ್ಲೋ ಮಾಡ್ತಿರೋ, ಬಟ್ ವೈ ನಾಟ್ ಅ ಸೆಕೆಂಡ್ ಕ್ಯಾಪಿಟಲ್ ಫಾರ್ ಕರ್ನಾಟಕ? ಇಟ್ಸ್ ಅ ಗುಡ್ ಮೂವ್. ಬಟ್ ಅದನ್ನು ನೀವು ಎಲ್ಲರನ್ನ ಚರ್ಚಿಸಿ ಎಲ್ಲರಿಂದ ಒಂದು ಅಭಿಪ್ರಾಯನ ಪಡೆದು ಮಾಡೋದು ಒಳ್ಳೆಯ ವಿಚಾರ. ಸೊ ದಟ್ ನಾರ್ತ್ ಕರ್ನಾಟಕ ಒಂದು ಒಳ್ಳೆ ಮೆಸೇಜ್ ಸಿಗುತ್ತೆ, ಆಯ್ತಪ್ಪ ನಾವು ನಿಮ್ಮ ಬಗ್ಗೆ ಕಾಳಜಿ ಇದ್ದೀವಿ, ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆನೂ ಆಗುತ್ತೆ. ಬಟ್ ಅದು ಎಲ್ಲಿ ಆಗಬೇಕು, ಹೇಗಾಗಬೇಕು ಅಂತ ಎಲ್ಲರೂ ಸೇರಿ ನಿರ್ಧಾರ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಓಕೆ, ನೋಡೋಣ. 15 ದಿನ ಸಮಯವನ್ನು ತೆಗೆದುಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು, ಅಥವಾ ನವೆಂಬರ್ ತನಕ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಆದರೆ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋದು ಜನಗಳ ಆಶಯ. ಥ್ಯಾಂಕ್ ಯು ಸರ್, ಇಡೀ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ. ನಾನು ಹೊರಡೋಕ್ಕಿಂತ ಮೊದಲು ಒಂದು ವಿಚಾರ ಹೇಳ್ತೀನಿ. ಈಗ ಗದಗ ವಿಚಾರಕ್ಕೆ ಬಂದಾಗ, ಉತ್ತರ ಕರ್ನಾಟಕ ವಿಚಾರಕ್ಕೆ ಬಂದಾಗ, ಟೂರಿಸಂ ಕಂಪ್ಲೀಟ್ಲಿ ನೆಗ್ಲೆಕ್ಟೆಡ್ ಟೆರಿಟರಿ. ನಮ್ಮ ಉತ್ತರ ಕರ್ನಾಟಕ ಇಸ್ ಅ ವಂಡರ್ಲ್ಯಾಂಡ್. ಸ್ಟೇಟ್ ಗೌರ್ಮೆಂಟ್ಗೆ ನಾನು ಕೇಳೋದು ಇಷ್ಟೇ, ಒಂದು ನನ್ನ ಕಳಕಳಿಯ ಮನವಿ, ಟೂರಿಸಂ ಬಗ್ಗೆ ದಯವಿಟ್ಟು ಅದರ ಬಗ್ಗೆ ಒಂದು ಕಾಳಜಿ ವಹಿಸಿ. ಉತ್ತರ ಕರ್ನಾಟಕದಲ್ಲಿ ಗದಗ ಆಗ್ಬೋದು, ಬಾದಾಮಿ ಆಗ್ಬೋದು, ಹಂಪಿ ಆಗ್ಬೋದು, ಎಲ್ಲವನ್ನ ಸೇರಿಸಿ ಒಂದು ಮಾಡಿದ್ರೆ ಆರ್ಥಿಕ ಡೆವಲಪ್ಮೆಂಟ್ ಆಗುತ್ತೆ. ಅಭಿವೃದ್ಧಿಯನ್ನ ಎಲ್ಲಾ ಇದರಲ್ಲೂ ಕೂಡ ಅಭಿವೃದ್ಧಿ ಕಾಣಬೇಕು ಅನ್ನೋದು ನಿಮ್ಮ ಆಶಯ. ಥ್ಯಾಂಕ್ ಯು ಸರ್ ಚರ್ಚೆಗೆ ಪಾಲ್ಗೊಂಡಿದ್ದಕ್ಕೆ. ವೀಕ್ಷಕರಿಗೆ ಈ ಹೊತ್ತಿನ ವಿಶೇಷ ನಂಬಿಕೆ ಮತ್ತು ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾರೆ TV5 ವಾಸ್ತವದ ಪ್ರತಿರೂಪ.